ನನ್ನ ಹೆಸರು ರಾಮಚಂದ್ರ ಅಂತ. 2008ನೇ ಇಸ್ವಿಯಿಂದ NIIT ಕಾಲೇಜಲ್ಲಿ ಮೊದಲನೇ ದಿನದಿಂದಲೂ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಇವತ್ತಿಗೆ 17 ವರ್ಷ ಆಗಿ, 1 ವರ್ಷ ಈ ಥರ ನಮ್ಗೆ ಸಮಸ್ಯೆ ಆಗಿ 18-19 ವರ್ಷ ಸರ್ವಿಸ್ ಇದೆ ನಮಗೆ. ಸೊ ಇಲ್ಲಿ ನಮ್ಗೆ ಏನು ಮಾಡಿದ್ದಾರೆ ಅಂದರೆ 2021-22ನೇ ಇಸ್ವಿನಲ್ಲಿ ಇವರು ಕಾಲೇಜ್ ಮರ್ಜ್ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಕ್ಲೋಸ್ ಅಂತ ಹೇಳ್ಬಿಟ್ಟು ಕಾನೂನು ಬಾಹಿರವಾಗಿ ನಮ್ಮ 99 ಜನ ಎಂಪ್ಲಾಯೀಸ್ ಅನ್ನ ಕಾಲೇಜಿಂದ ಹೊರಗಡೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರದ್ದು ಸರ್ಕಾರಿ ಆದೇಶ ನಮ್ಮ ಪರ ಆಗಿದೆ. ಸೊ ಇವರನ್ನ ಕೆಲಸಕ್ಕೆ ವಾಪಸ್ ಇಮಿಡಿಯೇಟ್ ಆಗಿ ತಗೊಳ್ಳಿ, ರೀಇನ್ಸ್ಟೇಟ್ಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ ಅನ್ನಕ್ಕೆ ಬರಲ್ಲ. ಇವರೆಲ್ಲ ಪರ್ಮನೆಂಟ್ ಸ್ಟಾಫ್ಗಳು, ಇವ್ರ ಕೆಲಸ ಕೊಡಿ, ಸಂಬಳ ಕೊಡಿ ಅಂತ ಹೇಳಿದ್ರು ಸಹ ಮ್ಯಾನೇಜ್ಮೆಂಟ್ ಆಡಳಿತ ವರ್ಗದವರು ನಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಇದೇ ಉದ್ದೇಶನ ಇಟ್ಕೊಂಡಿಲ್ಲ. ನಮ್ಮ ಬಗ್ಗೆ ಇವ್ರ ಕೆಲಸ ಕೊಡಬೇಕು ಅನ್ನೋ ತರ ಇಟ್ಕೊಂಡಿಲ್ಲ. ಮತ್ತೆ ಇವ್ರಿಗೆ ಎಷ್ಟಾಗತ್ತೋ ಸಾಧ್ಯವಾದಷ್ಟು ತೊಂದರೆ ಕೊಡೋಣ ಅನ್ನೋ ಅಭಿಪ್ರಾಯದಲ್ಲಿದ್ದಾರೆ. ಇವಾಗಿನ ದಿನ 1.25 ವರ್ಷದಿಂದ ನಮ್ಗಳಿಗೆಲ್ಲ ಸಂಬಳ ಇಲ್ಲ. ನಮ್ಮ ಹೆಂಡತಿ ಮಕ್ಕಳನ್ನ, ನನ್ನ ಮಕ್ಕಳ ಫೀಸ್ಗಳು ಕಟ್ಟಬೇಕು, ಬಹಳ ಸಮಸ್ಯೆ ಆಗ್ತಾ ಇದೆ ಸರ್. ಸೊ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು ಅನ್ನೋ ತರ ನೀವು ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮ ಹೆಸರು ಸರ್? ರಾಮಚಂದ್ರ ಅಂತ ಸರ್.